ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆ ಒಂದು ಕನ್ನಡ ಶಿಕ್ಷಕರ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇಲ್ಲಿ ಯಾವ ಸಂಸ್ಥೆಯಲ್ಲಿ ಖಾಲಿದೆಯಪ್ಪ ಅಂದರೆ ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ನರಸಿಂಹಗಿರಿ, ಕೂಡ್ಲಿಗಿ ತಾಲೂಕು, ಬೆಳ್ಳಗಟ್ಟಿ ಅಂಚೆ, ವಿಜಯನಗರ ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಕನ್ನಡ ಪಂಡಿತ ಅಥವಾ ಕನ್ನಡ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದು ಅನುದಾನಿತ ಶಾಲಾ ಶಿಕ್ಷಣ ಸಂಸ್ಥೆ. ಇಲ್ಲಿ ಶ್ರೀ ನರಸಿಂಹಗಿರಿ ವಿದ್ಯಾಸಂಸ್ಥೆ, ನರಸಿಂಹಗಿರಿ ಗ್ರಾಮ, ಬೆಳ್ಳಗಟ್ಟಿ ಅಂಚೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸದರಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಈ ಕೆಳಕಂಡ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಒಂದು ಬೋಧಕ ಶಿಕ್ಷಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದೆ. ಇಲ್ಲಿ ಯಾವ ಸ್ಕೂಲಪ್ಪ ಅಂದರೆ ಅವ್ರದ್ದೇ ಆದಂಥ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಬರುವಂತಹ ಶ್ರೀ ಚೌಡೇಶ್ವರಿ ಪ್ರೌಢಶಾಲೆ, ಹಾರಕಬಾವಿ, ಕೂಡ್ಲಿಗಿ, ವಿಜಯನಗರ ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ಕನ್ನಡ ಪಂಡಿತ ಅಥವಾ ಕನ್ನಡ ಶಿಕ್ಷಕರು ಈ ಒಂದು ಹುದ್ದೆ ಖಾಲಿ ಇದೆ. ಒಂದೇ ಒಂದು ಹುದ್ದೆ ಇರೋದು. ಇದಕ್ಕೆ ಮೀಸಲಾತಿ ಬಂದುಬಿಟ್ಟು ಸಾಮಾನ್ಯ ಎಲ್ಲರೂ ಯಾರಾದರೂ ಹಾಕ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಒಂದು ಮೀಸಲಾತಿ ಇದೆ. ವಿದ್ಯಾರ್ಹತೆ ಬಂದುಬಿಟ್ಟು BA B.Ed. ಇಲ್ಲಿ ಮೇಲ್ಕಂಡ ಜಾಹೀರಾತನ್ನು ಅಪಾರ ಆಯುಕ್ತರು, ಸಾಮಾನ್ಯ ಶಾಲಾ ಶಿಕ್ಷಣ ಇಲಾಖೆ, ಗುಲ್ಬರ್ಗ ಇವರ ಆದೇಶದ ಮೇಲೆ ಇಲ್ಲಿ ಇವರೆಲ್ಲ ಮಾಹಿತಿಯನ್ನು ಕೊಟ್ಕೊತ ಹೋಗಿದ್ದಾರೆ. ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ನೋಟಿಫಿಕೇಷನ್ ಆಗಿ 21 ದಿನದೊಳಗಾಗಿ, ನೋಟಿಫಿಕೇಷನ್ ಆಗಿರೋದು ಯಾವಾಗಪ್ಪ ಅಂದರೆ 19/6/2025 ನೋಟಿಫಿಕೇಷನ್ ಆಗಿದೆ. ನೋಟಿಫಿಕೇಷನ್ ಆಗಿ 21 ದಿನಗಳೊಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಸರ್ಕಾರದ ಆದೇಶದ ಅನ್ವಯ ಎಲ್ಲ ರೀತಿಯಾದಂತಹ ನಿಮಗೆ ಪಿಂಚಣಿ ಮತ್ತು ವೇತನ ಸೌಲಭ್ಯ ಇರುತ್ತೆ ಸರ್ಕಾರದ ನಿಯಮದಂತೆ. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸರ್ಕಾರದ ಸೇವೆಗಳ 100 ಬಿಂದುಗಳ ಅನುಗುಣವಾಗಿ ಮೀಸಲಾತಿ ಇರುತ್ತದೆ. ಮೇಲಿನ ಹುದ್ದೆಗೆ ಸರ್ಕಾರದ ಆದೇಶದಂತೆ ಪಿಂಚಣಿ ಸೌಲಭ್ಯವಿಲ್ಲ. ಸದರಿ ಹುದ್ದೆಗೆ ಸೇರಲು ಬಯಸುವ ಅಭ್ಯರ್ಥಿಗಳು ತಮ್ಮ ಲಿಖಿತ ಅರ್ಜಿಯೊಂದಿಗೆ ಒಂದು ಅರ್ಜಿಯನ್ನು ಬರೀಬೇಕು. ಲಿಖಿತ ಅರ್ಜಿಯನ್ನು ಬರೆದು ನಿಮ್ಮ ಮೂಲ ದಾಖಲಾತಿಯ ಎಲ್ಲ ಜೆರಾಕ್ಸ್ ಪ್ರತಿಗಳನ್ನು ಹಾಕಿ ಲಿಖಿತ ಅರ್ಜಿಯೊಂದಿಗೆ ಎಲ್ಲ ಅರ್ಹ ದಾಖಲೆಗಳನ್ನು ಕಾರ್ಯದರ್ಶಿಗಳು ಮೇಲಿನ ವಿಳಾಸ ಅಂದರೆ ಕೊಟ್ಟಿರುವಂಥ ಮೇಲಿನ ವಿಳಾಸಕ್ಕೆ ಮತ್ತೆ ಇನ್ನೊಂದು ಪ್ರತಿಯನ್ನು ಏನು ಮಾಡಬೇಕಂದ್ರೆ DDPI ಆಫೀಸ್, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ವಿಜಯನಗರ, ಒಂದು ಡಿಸ್ಟಿಕ್ DDPI ಆಫೀಸಿಗೆ ಮತ್ತು ಒಂದು ಶಾಲೆಗೆ ಎರಡು ಪ್ರತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಮತ್ತು 21 ದಿನಗಳ ಅರ್ಜಿ ಸಲ್ಲಿಸುವುದು ಮತ್ತು ಸಂದರ್ಶನದ ಪತ್ರವನ್ನು ತಮಗೆ ಅಂಚೆ ಮೂಲಕ ಕಳಿಸಿಕೊಡಲಾಗುತ್ತೆ. ಅದರಲ್ಲಿ ನೀವು ಯಾರ್ಯಾರು ಅರ್ಜಿ ಹಾಕಿದಿರೋ ಅವರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಇಂಟ್ರೂ ಮತ್ತು ಡೆಮೋ ಕ್ಲಾಸನ್ನು ತಗೊಳ್ತಾರೆ. ಆ ಒಂದು ಇಂಟ್ರೂ ಡೇಟನ್ನು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಅಂಚೆ ಮೂಲಕವಾಗಿ ಒಂದು ಲೆಟರ್ನ ಕಳಿಸ್ತಾರೆ. ಯಾವಾಗ ನಿಮಗೆ ಸಂದರ್ಶನ ಇದೆ ಅನ್ನೋದನ್ನು ಅಂಚೆ ಮೂಲಕ ಒಂದು ಲೆಟರ್ನ ಕಳಿಸಿ ನಿಮಗೆ ಇಂಟ್ರೂ ಕರೀತಾರೆ. ಹಾಗಾಗಿ ಆದಷ್ಟು ಬೇಗನೆ ಯಾರು BA B.Ed ಮಾಡ್ಕೊಂಡಿದ್ದೀರೋ, ಕನ್ನಡ ಮೇಜರ್ ಯಾರು ಓದಿದಿರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಶ್ರೀ ರುದ್ರಣ್ಣ ಕಾರ್ಯದರ್ಶಿಗಳು, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅವರ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಅವರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ಮೊಬೈಲ್ ನಂಬರ್ ಬಂದುಬಿಟ್ಟು 9740567052 ಅನ್ನೋದು ಅವರ ನಂಬರ್. 9740567052 ಇದು ಅವರ ಕಾರ್ಯದರ್ಶಿಗಳ ನಂಬರ್ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.